87ನೇ ವಯಸ್ಸಿಗೆ ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ. ನಿನ್ನೆ ಬೆಳಗ್ಗೆ ಅವರು ವಿಧಿವಶರಾದರು. ಅದಾದ ನಂತರದಲ್ಲಿ ಇವತ್ತು ಅಂತ್ಯಕ್ರಿಯೆಯನ್ನು ತಮ್ಮ ಹುಟ್ಟೂರಿನಲ್ಲಿ ನೆರವೇರಿಸಲಾಗಿದೆ. ಇಡೀ ದಶವರ ಗ್ರಾಮಸ್ಥರು ಈ ಸಂದರ್ಭಕ್ಕೆ ಸಾಕ್ಷಿಯಾದರು. ಸರೋಜಾದೇವಿಯವರ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು. ಒಬ್ಬ ನಟಿ ಅಂದರೆ ಹೇಗಿರಬೇಕು, ತೆರೆ ಮೇಲೂ ಮತ್ತು ತೆರೆಯ ಹಿಂದೆ ಜನರ ಜೊತೆಗೆ ಹೇಗೆ ಬೆರಿಬೇಕು, ಜನರಿಂದಲೇ ಬೆಳೆದವರು ಜನರನ್ನ ಮರಿಬಾರ್ದು, ಜನರನ್ನ ನಿರ್ಲಕ್ಷಿಸಬಾರ್ದು ಅನ್ನೋದಕ್ಕೆ ಇವರೊಬ್ಬರು ಆದರ್ಶ ವ್ಯಕ್ತಿಯಾಗಿದ್ರು. ಆ ಕಾರಣದಿಂದಾಗಿಯೇ ಬಹುತೇಕರು ಈಗಿನ ಜನರೇಷನ್ ಅವರು ಕೂಡ ಆಕೆಯನ್ನು ಅಷ್ಟು ಇಷ್ಟಪಟ್ಟು ಅವರ ಜೊತೆಗೆ ಆಪ್ತತೆಯನ್ನು ಹೊಂದಿದ್ರು ಅನ್ನೋದು ಸುಳ್ಳಲ್ಲ. ಮಹಾಕವಿ ಕಾಳಿದಾಸ ಸಿನಿಮಾ ಮೂಲಕ ತಮ್ಮ ಸಿನಿ ಕರಿಯರ್ನ ಆರಂಭ ಮಾಡಿದ ನಂತರದಲ್ಲಿ ಸಕ್ಸಸ್ನೇ ನೋಡ್ತಾ ಹೋದವರು ಎಲ್ಲಿಯೂ ಕೂಡ ಫೇಲ್ಯೂರ್ ಅನ್ನೋದು ಅವರ ಒಂದು ಸಿನಿ ಕೆರಿಯರ್ನಲ್ಲಿ ಇರಲೇ ಇಲ್ಲ. ಮತ್ತು ಮೇಲಿಂದ ಮೇಲೆ ಮಹಿಳಾ ಪ್ರಧಾನ ಪಾತ್ರಗಳು ಕೂಡ ಅವರನ್ನು ಅರಸಿ ಬಂದಿದ್ವು. ಅದನ್ನು ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ರು ಮತ್ತು ಜನರಿಗೆ ಆ ಪಾತ್ರಗಳು ಇಷ್ಟವಾಗಿದ್ವು ಅಂತ ಕೂಡ ತಪ್ಪಾಗಿಲ್ಲ. ಬಹಳಷ್ಟು ಸಿನಿಮಾಗಳಲ್ಲಿ ರಾಜ್ಕುಮಾರ್, MGR ಹೀಗೆ ಹಲವು ಖ್ಯಾತನಾಮರ ಜೊತೆಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಒಂದು ಸಿನಿಮಾ, ಎರಡು ಸಿನಿಮಾ ಮಾಡಿ ಅದೇ ದೊಡ್ಡದು ಅಂತ ಬೀಗೋ ಈ ಸಂದರ್ಭದಲ್ಲಿ ಒಬ್ಬೊಬ್ಬರ ಜೊತೆಗೆ 23, 26 ಸಿನಿಮಾಗಳನ್ನ ಮಾಡ್ತಾರೆ ಅಂದರೆ ಸಣ್ಣ ಮಾತಲ್ಲ. ಸಾಕಷ್ಟು ಪ್ರಶಸ್ತಿಗಳು ಕೂಡ ಇವರಿಗೆ ಸಂದಿದೆ. ಅಂದರೆ ಪ್ರಶಸ್ತಿಗಳು ಜವಾಬ್ದಾರಿಯನ್ನು ಹೆಚ್ಚು ಮಾಡುತ್ತೆ ಮತ್ತು ತಮ್ಮ ನಡವಳಿಕೆಯಲ್ಲಿ ಇನ್ನಷ್ಟು ತೂಕ ತರುತ್ತೆ ಅನ್ನೋದಕ್ಕೆ ಮಾದರಿಯಾಗಿದ್ದರು ಸರೋಜಾದೇವಿಯವರು. ಇವತ್ತು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಅವರ ಸಮಾಧಿಗೆ ಬಂಧು ಮಿತ್ರರೆಲ್ಲರೂ ಕೂಡ ಬಂದು ಅಂತಿಮ ವಿದಾಯವನ್ನು ಹೇಳಿದ್ದಾರೆ. ಅವರ ಕುಟುಂಬಸ್ಥರು ಅಂದರೆ ಅವರ ಮಗ ಮತ್ತು ಮಗಳು ಇನ್ನೂ ಕೂಡ ಚನ್ನಪಟ್ಟಣದ ದಶವರ ಗ್ರಾಮದಲ್ಲೇ ಇದ್ದಾರೆ. 11ನೇ ದಿನದ ಕಾರ್ಯ ಏನಿದೆ ಅದೆಲ್ಲವನ್ನು ಕೂಡ ಪೂರ್ಣ ಮಾಡಿ ನಂತರದಲ್ಲಿ ತಾಯಿಯ ಬಯಕೆಗಳು ಏನಿದ್ವು ಅವೆಲ್ಲವನ್ನು ಕೂಡ ಈಡೇರಿಸುವಂತಹ ಜವಾಬ್ದಾರಿ ಅವರಿಬ್ಬರ ಮೇಲೂ ಕೂಡ ಇದೆ. ತಾಯಿಯ ಬಯಕೆಯಂತೆ ದಶವರ ಗ್ರಾಮದಲ್ಲಿ ಇವತ್ತು ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಅವರ ಪುತ್ರ ಗೌತಮ್ ಇಡೀ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ.